ಚಿಸ್ ಅನ್ಬೇಕಂಗೆ. ನೋಡಿ ಈ ಸೌಂಡೇ ಹೈಲೈಟ್ ಮಾಡೋದು. ಯಾವ ಅಡುಗೆ ಗೊತ್ತಿಲ್ಲ, ಈ ಬಿಸಿಬೇಳೆ ಬಾತ್ ಮಾಡೋ ಬಹಳ ತಾಳ್ಮೆಯಿಂದ ಇರಬೇಕು. ಬಹಳ ತಾಳ್ಮೆಯಿಂದ ಮಾಡ್ರೆ ಮಾತ್ರ ಟೇಸ್ಟ್ ಬರೋಕೆ ಸಾಧ್ಯ, ಇಲ್ಲ ಅಂದ್ರೆ ಆಗದೇ ಇಲ್ಲ. ಈ ಕನ್ಸಿಡೆನ್ಸಲ್ಲಿ ಇದೆ. ಈಗ ಬಂದಾಗ ಬೇಳೆ ಹಾಕೋಬಿಡ್ಬೇಕು. ಈಗ ಹಣಿ ಅಲಂಕಾರ ಪ್ರಿಯ ಸುಂದರವಾಗಿ ಕಾಣ್ಬೇಕಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ. ನನ್ನ ಜೊತೆ ಶ್ರೀ ಹೋಟೆಲ್ ಓನರ್ ಆದ ಪ್ರಭು ಅವರಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ಪ್ರಭು ಅವರೇ, ಲಾಸ್ಟ್ ವಾರ ಒಂದು ದೇವಸ್ಥಾನ ಶೈಲಿಯ ಖಾರ ಪೊಂಗಲ್ ನಮಗೋಸ್ಕರ ತೋರಿಸ್ಕೊಟ್ಟಿದ್ರಿ. ಸೊ ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿನ ನಮಗೋಸ್ಕರ ತಗೊಂಡ್ಬಂದಿದ್ದೀರಾ? ಹೋಟ್ಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಹೇಳ್ಕೊಡೋಣ ಎಲ್ಲರಿಗೂ. ಓಕೆ, ಬಿಸಿಬೇಳೆ ಬಾತು. ಸೊ ಈ ಬಿಸಿಬೇಳೆ ಬಾತು ಒಂದು ಮೋಸ್ಟ್ ಅವೈಟೆಡ್ ಡಿಶ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸುಮಾರು ದಿನದಿಂದ ನಾನು ಕೇಳ್ತಾ ಇದ್ದೆ ಬಿಸಿಬೇಳೆ ಬಾತ್ ತೋರಿಸಿ. ಇನ್ಸ್ಟೆಂಟ್ ಆಗಿ ರೆಡಿ ಮಾಡೋದೇ ಬೇರೆ ತರ ಇರುತ್ತೆ, ಹುರ್ಕೊಂಡು ರೆಡಿ ಮಾಡೋದೇ ಬೇರೆ ತರ ಇರುತ್ತೆ. ಹುರ್ಕೊಂಡು ರೆಡಿ ಮಾಡೋದೇ ಬಹಳ ಟೇಸ್ಟ್, ಘಮ ಚೆನ್ನಾಗಿರುತ್ತೆ. ಕೊಡ್ತೀನಿ, ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಹುರ್ಕೊಂಡು ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ಬನ್ನಿ, ಯಾವ ಪ್ರೊಸೀಜರ್ ಅಲ್ಲಿ ಮಾಡ್ತಾರೆ, ಹೆಂಗೆ ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ ನಾವು. ಅಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ರೆ ನಾವು ಇವಾಗ ತಿಳಿಸ್ಕೊಡಿ. ಸೊ ಬನ್ನಿ, ಹಂಗಾರೆ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಈಗ ಸಾಮಾನ್ಯವಾಗಿ ಮನೇಲಿ ಏನ್ ಮಾಡ್ತಾರೆ, ಬಿಸಿಬೇಳೆ ಬಾತ್ ಅಂದ್ರೆ ಎಲ್ಲಾನು ಕೂಡಿಸ್ಬಿಟ್ಟು ಒಟ್ಟಿಗೆ ಬೇಯಿಸ್ಬಿಟ್ಟು ಇನ್ಸ್ಟೆಂಟ್ ಆಗಿ ಪುಡಿ ತಂದ್ಬಿಟ್ಟು ಹಾಕ್ಬಿಡ್ತಾರೆ. ಅದು ಬಿಸಿಬೇಳೆ ಬಾತ್, ಅದು ಆ ತರ ಟೇಸ್ಟೇ ಬರಲ್ಲ. ಬಿಸಿಬೇಳೆ ಬಾತ್ ಅಂದ್ರೆ ಏನು, ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ತರನೇ ಮಾಡ್ಬೇಕು. ತಿಂತಾ ಇದ್ರೆ ಅದ್ರ ಘಮ ಹಂಗೆ ಘಮ ಘಮ ಅನ್ಬೇಕು. ಆ ತರ ಏನ್ ಕಾರಣ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡ್ ಮಾಡೋದ್ರಿಂದ ಅದು ಟೇಸ್ಟ್ ಬರುತ್ತೆ. ಅದು ಏನಿದೆ ಅಂತ ನಾ ಹೇಳಿ ತೋರಿಸ್ಕೊಡ್ತೀನಿ ಸಿಂಪಲ್ ಆಗಿ. ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ ಒಂದು ಪಾವ್ ತಗೊಂಡಿದ್ದೀನಿ, ಕಡಲೆಬೇಳೆ ಒಂದು ಪಾವ್ ತಗೊಂಡಿದ್ದೀನಿ, ಜೀರಿಗೆ, ಆಮೇಲೆ ಜಾಜ್ಕಾಯಿ ಇದೇ ಮೇನು, ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಜಾಯಿಪತ್ರೆ, ಬ್ಯಾಡಗಿ ಮೆಣಸು, ಡಬ್ಬಿ ಬ್ಯಾಡಗಿ, ಇದು ಹಚ್ಚಿಕೊಂಡ ತರಕಾರಿಗಳು, ಆಮೇಲೆ ಹುಣಸೆಹಣ್ಣು, ಈರುಳ್ಳಿ, ಟೊಮೊಟೊ, ಗೋಡಂಬಿ, ಒಗ್ಗರಣೆಗೆ ಮೇನು ತುಪ್ಪ. ಇದಕ್ಕೆ ಬಿಸಿಬೇಳೆ ಬಾತ್ಗೆ ತುಪ್ಪದಲ್ಲಿ ಮಡಗೋದ್ರೇನೆ ಬಿಸಿಬೇಳೆ ಬಾತ್. ಇಷ್ಟು ಬೇಕು. ಇದನ್ನ ಯಾವ ಪ್ರೊಸೀಜರ್ ಅಲ್ಲಿ ಇರೋದು ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದೆಲ್ಲದಕ್ಕೂ ಮೇನು ಹಿಂಗು, ಇದಕ್ಕೆ ಒಣಕೊಬ್ಬರಿ ಹುರ್ಕೋಬೇಕು. ಇದನ್ನ ಸಿಂಪಲ್ ಆಗಿ ಮಾಡ್ಕೊಡ್ತೀನಿ. ಈಗ ನಾನು 3 kg ಬೇಳೆನ ಹಾಕೊಂಡಿದ್ದೀನಿ. 3 kg ಬೇಳೆನ ಕುಕ್ಕರ್ಗೆ ಹಾಕೋಬಿಟ್ಟಿದ್ದೀನಿ ಬೇಯಿಸಕ್ಕೆ. ಅದನ್ನ ಯಾವ ರೀತಿ ಮಾಡಿದ್ರೆ ನೀಟಾಗಿ ಬರುತ್ತೆ, ಅತಿ ತೆಳ್ಳಗೂ ಆಗ್ಬಾರ್ದು, ಅತಿ ಗಟ್ಟಿನೂ ಆಗ್ಬಾರ್ದು, ಒಂದು ಮೀಡಿಯಮ್. ತಿಂತಾ ಇದ್ರೆ ಒಂದು ಒಳಗಡೆ ಪೇಸ್ಟ್ ಆದಂಗೆ ಹೋಗ್ಬೇಕು, ಆ ತರ ಇರ್ಬೇಕು ಅದು ಬಿಸಿಬೇಳೆ ಬಾತ್. ಒಂದ್ ಸ್ವಲ್ಪ ಅಕ್ಕಿ ಬೈಕ್ ಸಿಗ್ಬೇಕು. ಎಲ್ಲ ತೀರಾ ಪೇಸ್ಟ್ ಆಗ್ಬಿಟ್ರೆ ಹಲ್ವಾದಾಗ ಮಾಡಬಾರ್ದು. ಅದನ್ನ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಸಿಂಪಲ್ ಆಗಿ ತೋರಿಸ್ತೀನಿ ಬನ್ನಿ. ಕುಕ್ಕರಲ್ಲಿ 3 kg ಬೇಳೆ ಹಾಕೊಂಡಿದ್ದೀನಿ. ಈಗ ಅದು ನಾನು ಮಾಮೂಲಿ ಹಾಗೆ ಬೇಯಿಸಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಟ್ ಟೈಮ್ ಇಲ್ಲ. ಕುಕ್ಕರಲ್ಲಿ ಬೇಳೆ ಹಾಕೋಬಿಟ್ಟಿದ್ದೀನಿ ಬೇಯಿಸಕ್ಕೆ. ಕೆಲವೊಂದು ಪದಾರ್ಥಗಳನ್ನ ಬೇಯಿಸಲೇಬೇಕು, ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಕುಕ್ಕರ್ಗೆ, ಮಾಡ್ಬಿಟ್ಟಿದೀವಿ. ಈ ಕುಕ್ಕರ್ಗೆ ಹಾಕೊಂಡಿದ್ದೀನಿ 3 kg ಬೇಳೆನ. ಈಗ ನೆಕ್ಸ್ಟ್ ಯಾವ ಪ್ರೊಸೀಜರ್ ಮಾಡಬೇಕು, ನೆಕ್ಸ್ಟ್ ತರಕಾರಿನ ಒಗ್ಗರಣೆ ಹಾಕೋಬೇಕು. ಅದನ್ನ ಹೆಂಗೆ ಹೇಳ್ಕೊಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ತರಕಾರಿ ಬೇಯಿಸ್ಕೊಳ್ಳೋಕೆ ತರಕಾರಿ ಮತ್ತೆ ಅಕ್ಕಿ ಎಲ್ಲ ಬೇಯಿಸ್ಬೇಕಲ್ಲ, ಒಂದು ಅರ್ಧ ಲೀಟರ್ ಎಣ್ಣೆ ಹಾಕೊಂತ ಇದ್ದೀನಿ. ಲಾಸ್ಟ್ ಅಲ್ಲಿ ಒಗ್ಗರಣೆ ಮತ್ತೆ ಮೇಲ್ ಕೊಡ್ಬೇಕು. ಈಗ ತರಕಾರಿ ಅಕ್ಕಿ ಎಲ್ಲ ಬೇಯಬೇಕಲ್ಲ, ಒಂದು ಅರ್ಧ ಲೀಟರ್ ಎಣ್ಣೆ ಹಾಕೊಂಡಿದ್ದೀನಿ. ಓಕೆನಾ? ಈಗ ಮೊದಲಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆನೆ ತರಕಾರಿಗಳನ್ನ ತೊಳೆದಿರಕ್ಕಂತ ತರಕಾರಿಗಳನ್ನ ಹಾಕೊಬಿಡ್ಬೇಕು. ಯಾವ್ದಾರ ನಿಮ್ಮ ಇಷ್ಟ ಬಂದ ತರಕಾರಿ, ಗೆಡ್ಡೆಕೋಸು ಹಾಕೋಬೇಕು. ನಾನು ಬೀನ್ಸ್ 2 ಹಾಕ್ತಾ ಇದ್ದೀನಿ ನೋಡಿ. ತರಕಾರಿ ಜೊತೆಗೆ ಬಟಾಣಿನೂ ಹಾಕ್ತಾ ಇದ್ದೀನಿ. ಇದು ಕಡಲೆ ಬೀಜ ಲಾಸ್ಟ್ಲಿ ಹುರ್ಕೊಂಡು ಹಾಕೋತೀವಿ, ಅಂದ್ರೆ ಒಗ್ಗರಣೆ ಹಾಕ್ತೀವಲ್ಲ, ಮೇಲ್ಗಡೆ ಒಗ್ಗರಣೆ ಕೊಡ್ಬೇಕಾದ್ರೆ ಹಾಕೋತೀವಿ. ಆಪ್ಷನಲ್ ಅದು ನೋಡಿ. ಹಾಕೊಂಡಿದ್ದೀನಿ. ನನಗೆ ಒಂದು ಆರ್ಡರ್ ಇರೋದ್ರಿಂದ 3 kg ಹಾಕೊಂಡಿದ್ದೀನಿ. ಮನೆ ಲೆವೆಲ್ಗಾರ ಅರ್ಧ kg 1 kg ಆದ್ರೆ ಸಾಕಾಗುತ್ತೆ, ಹಂಗಾಗಿ 3 kg ಹಾಕೊಂಡಿದ್ದೀನಿ. 3 kg ಲೆವೆಲಿಗೆ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ ಬಟಾಣಿನ ಹಾಕೊಂಡಿದ್ದೀನಿ, ಫ್ರೈ ಆಗಿದೆ. 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಬೇಳೆಗೂ ಹಾಕೊಂಡಿದೀವಿ ಆಂಟಿಬಯೋಟಿಕ್ ಅರಿಶಿನ. ಆಮೇಲೆ ಅಡುಗೆಗಳಿಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ. ಈ ಕಲರ್ ಬತ್ತು, ಆಮೇಲೆ ಕೆಂಪು ಆಗುತ್ತೆ ಎಲ್ಲ ಪೌಡರ್ ಹಾಕಿ. ಬೇಳೆನ ನಾ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಪೇಸ್ಟ್ ಆದಷ್ಟು ನಿಮ್ಗೆ ಅದ್ರ ಕಟ್ಟಿ ಬಿಡುತ್ತಲ್ಲ. ಮೇನು ಬಿಸಿ ಬೇಳೆ ಬಾತ್ಗೆ ಅದೇ ಟೇಸ್ಟು. ಬೇಳೆದ ರಸ ಇರುತ್ತಲ್ಲ, ಅದರಿಂದನೇ ಬಿಸಿ ಬೇಳೆ ಬಾಟ್ ಹೈಲೈಟ್ ಆಗೋದು. ಈಗ ಆಗಿದೆ ನೋಡಿ, ಕೂಗ್ಸಿದ್ದೀನಿ. ಈಗ ನೆಕ್ಸ್ಟ್ ತರಕಾರಿ ಬೇಯ್ತಾ ಇದೆ. ಇದಕ್ಕೆ ನೀರು ಹಾಕೊಂಡು ಅಕ್ಕಿ ಹಾಕೊಂಡು ಬೇಯಿಸ್ಬಿಟ್ಟು ಇದನ್ನ ಅದಕ್ಕೆ ಹಾಕ್ಬಿಟ್ಟು ಬೇಳೆನ ಈಗ ಹುರ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾವು ಬೇಯೋದ್ರೊಳಗಡೆ. ಇದು ಇಷ್ಟು ಒಂದು ಪ್ರೊಸೀಜರ್ ಆದ್ರೆ ಹುರ್ಕೊಳ್ಳೋದು ಒಂದು ಬೇರೆ. ಮೇನ್ ಉರಿಯೋದ್ರಲ್ಲೇ ಇರೋದು. ಹುರ್ಕೊಂಡು ಮಿಲ್ ಮಾಡಿಸ್ಕೊಂಡು ಹಾಕೋಬೇಕು. ಓಕೆನಾ? ಇದೇ ಬಿಸಿಬೇಳೆ ಬಾತ್ ಸೀಕ್ರೆಟ್, ಇನ್ನೇನು ಇಲ್ಲ. ಈಗ ನಾನು 3 kg ಬೇಳೆಗೆ 2.5 2 kg ಅಕ್ಕಿ ಹಾಕೊಂತೀನಿ. 2 kg ಅಕ್ಕಿಗೆ ಇದು 6 ಹಾಕ್ಬೇಕು. 2 4
6 ಇದು ಒಂದು ಸೇರಿಗೆ 2 ನೀರು ಹಿಡಿಯುತ್ತೆ ಇದು ಕೈ ಪಾತ್ರೆ ಅಂದ್ರೆ ಭಟ್ರುಗಳು ಗೊತ್ತಿರುತ್ತೆ. ಈ ಕೈ ಪಾತ್ರೆಯಲ್ಲಿ 2 ಬರುತ್ತೆ. ಪಲಾವ್ ಮಾಡ್ಬೇಕಾದ್ರೂ ಅಷ್ಟೇ ಯಾವ್ದಕ್ಕಾಗಲಿ ಇದರಿಂದ ಒಂದಕ್ಕೊಂದು ಒಂದ್ ಸೇರ್ಗೆ ಒಂದು ಇದು ಹಾಕೊಂಡ್ಬಿಟ್ರೆ ಪಲಾವ್ ಹೂವ ಬಂದಂಗೆ ಬರುತ್ತೆ. ಹಳೆ ಅಕ್ಕಿ ಆಗಿರ್ಬೇಕು, ಹಂಗೆ ಕಡ್ಲೆಪುರಿ ಹೆಂಗ್ ಉಕ್ಕುತ್ತೆ ಆತರ ಅನ್ನಗಳು ಆತರ ಬರುತ್ತೆ. ಈಗ ನೋಡಿ ಬಿಸಿಬೇಳೆ ಭಾತ್ ಹಾಕಿದೀನಿ, ಸ್ವಲ್ಪ ನೀರು ಜಾಸ್ತಿ ಹಿಡಿತದೆ ಇದು, ಒಂದ್ ಎಕ್ಸ್ಟ್ರಾ ಹಾಕೊಂತ ಇದೀನಿ. ಜಾಸ್ತಿ ತೆಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದಾಗತ್ತೆ ನೋಡಿ. ಈಗ ಇದು ಬೇಯೋ ಟೈಮಲ್ಲಿ ಅಕ್ಕಿ ಹಾಕೊಂಡು ಈಗ ಹುರ್ಕೊಬಿಡೋಣ ಮಸಾಲೆ. ಇಷ್ಟೆಲ್ಲ ಒಂದ್ ಸ್ಟೆಪ್ ಆಯ್ತು ಅಂದ್ರೆ ತರಕಾರಿ ಬೇಯಿಸ್ಕೊಳ್ಳೋದು, ಅಕ್ಕಿ ಬೇಯಿಸ್ಕೊಳ್ಳೋದು, ಬೆಳೆ ಇದೆ ಇದು ಒಂದು ಸ್ಟೆಪ್ ಮುಗಿದೋಯ್ತು. ನೆಕ್ಸ್ಟ್ ಮಸಾಲೆ ಐಟಮ್ಸ್ಗೆ ಒಂದು ಸ್ಟೆಪ್, 2ನೇ ಸ್ಟೆಪ್ ಇದು. ನೋಡಿ ಇದು ಬೇಯಿಸ್ಕೊಳ್ಳೋದು. ಒಂಚೂರು ಮೆಂತೆ ಹಾಕೋದೇ ಇದೀನಿ ಗಮಕ್ಕೆ ನೋಡಿ. ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇರಬೇಕು. ಮಸಾಲೆ ಹುರಿಯುವಾಗ ಯಾವ್ದನ್ನ ಕುಕ್ ಮಾಡ್ಕೋಬಾರ್ದು. ನೋಡಿ ಹೆಂಗೆ ಮೆಂತ್ಯ ಸ್ಮೆಲ್ ಹೆಂಗ್ ಹಮ್ ಅಂತ ಇದೆ ನೋಡಿ. ಹಾ ಅಲ್ವಾ? ಇದಾಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ 2 ಒಟ್ಟಿಗೆನೆ ಬೇಯಿಸ್ಕೊತಾ ಇದ್ದೀನಿ. ಇವೆರಡು ಅಕ್ಕ ತಂಗಿ ಇದ್ದಂಗೆ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಯಾವ ಪದಾರ್ಥಕ್ಕೂ ಜೊತೆಲೇ ಇರಬೇಕು. ನೋಡಿ ಒಂಚೂರು ಕೆಂಪಾಗೋವರೆಗೂ ಹುರ್ಕೊಂಡು, ಮೇನು ಉರಿಯೋದ್ರಲ್ಲೇ ಇರೋದು. ಇದು ಕೆಂಪಾಯ್ತಿದ್ದಂಗೆ ಮತ್ತೆ ಬೇರೆ ಐಟಮ್ಗಳು ಹಾಕೋಬೇಕು. ಕಡಲೆಬೇಳೆ ಸ್ಮೆಲ್ ಹೆಂಗ್ ಬರ್ತಾ ಇದೆ, ಘಮ್ ಅಂತ ಹೇಳಿ ಅದೇ ಸ್ಪೆಷಲ್ ಅದು. ಕಡಲೆಬೇಳೆ ಉದ್ದಿನಬೇಳೆ ಏನಪ್ಪಾ ಅಂದ್ರೆ ಇದು ಒಂದು ಥಿಕ್ನೆಸ್ ಬರುತ್ತೆ, ಒಂದು ಬೈಂಡಿಂಗ್ ಬರುತ್ತೆ, ಗಟ್ಟಿತನ ಬರುತ್ತೆ, ಘಮ್ ಅನ್ನತ್ತೆಗೆ. ನೋಡಿ ಸ್ಮೆಲ್ ಬರ್ತಾ ಇದೆ ಅಲ್ವಾ? ಹೌದು. ಇದು ಮೇನ್ ಉರಿಯೋ ಪ್ರೆಷರ್, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕು. ಒಂಚೂರು ಕಪ್ಪು ಹೋಯ್ತು ಅಂದ್ರೆ ಹೊಂಟೋಗುತ್ತೆ ಟೇಸ್ಟ್. ಆಲ್ಮೋಸ್ಟ್ ಇದು ಫ್ರೈ ಮಾಡ್ಕೊಳ್ಳೋದ್ರೆ ಇರೋದು ಅರ್ಧ ಟೈಮ್. ಹಾ, ಮಸಾಲೆ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ ಎಲ್ಲ ಹುರ್ಕೊಬಿಡ್ಬೇಕು. ಇದೇ ಮೇನು. ಲೈಟ್ ಬ್ರೌನ್ ಟರ್ನ್ ಆದ ತಕ್ಷಣ ಬರ್ನ ತಕ್ಷಣ ಫ್ರೈ ಮಾಡ್ಕೊಳ್ಳಿ. ಜೀರಿಗೆನ ಹಾಕೊಂಡು ಹುರಿತಾ ಇದ್ದೀನಿ. ಧನಿಯಾ ಕಾಳು, ಇವೆಲ್ಲ ಬೀಳ್ಬೇಕು. ಹಾಕ್ತಾ ಇದೀನಿ ನೋಡಿ. ಹಾಕಿ ಮತ್ತೆ ಫ್ರೈ ಮಾಡ್ತಾ ಹೋಗೋದು. ಫ್ರೈ ಮಾಡ್ಕೊ. ಎಲ್ಲ ಒಂದು ಫ್ಲೇವರ್ ಬರುತ್ತೆ. ಆಲ್ಮೋಸ್ಟ್ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಂಬೈನ್ ಆಗಿದೆ. ಈಗ ಡಬ್ಬಿ ಬೇಡಿಗೆ ಹಾಕ್ತಾ ಇದೀನಿ. ಇದು ಕಲರ್ ಖಾರ ಕಮ್ಮಿ ಇರುತ್ತೆ, ಬಟ್ ಒಳ್ಳೆ ಟೇಸ್ಟ್ ಸಿಗುತ್ತೆ. ಡಬ್ಬಿ ಬೇಡಿಗೆ ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಎಲ್ಲಾ ಕಡೆಗೂ. ಯೂಸ್ ಮಾಡ್ಕೋಬಹುದು. ಬೇಡಿಗೆ ಹಾಕೊಂಡಲ್ವಾ ನ್ಯಾಚುರಲ್ ಕಲರ್ ಬರುತ್ತೆ. ರಕ್ತದ ಕೆಂಪು ಹೆಂಗೋ ಆ ತರ ಕೆಂಪು ಬರೋದು, ನ್ಯಾಚುರಲ್ ಆಗಿ ಬರ್ತೀವಿ ಕಲರ್. ಏನೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಇಷ್ಟೇ ಸಾಕು. ಬ್ಯಾಡಿಗಿಂದಾನೆ ಕಲರ್ ತೆಗಿಬೇಕು. ನೋಡಿ ಹೆಂಗಂತ ಇದೆ, ಘಮ್ ಅಂತ ಬರ್ತಾ ಇಲ್ವಾ ಸ್ಮೆಲ್? ಗೊತ್ತಾಗ್ಬಿಡುತ್ತೆ, ಹೊರಗಡೆ ಗೊತ್ತಾಗ್ಬಿಡುತ್ತೆ, 100 ಮೀಟರ್ ನಿಂತಿರೋ ಗೊತ್ತಾಗ್ಬಿಡುತ್ತೆ. ಬಿಸಿಬೇಳೆ ಭಾತ್ ಮಾಡ್ತಾ ಇದಾರೆ ಅನ್ಬಿಟ್ಟು. ಈಗ ನೋಡಿ ಹುರ್ಕೊಂಡಿದೀವಲ್ವಾ, ಇದನ್ನ ಗ್ರೈಂಡ್ ಮಾಡ್ಬೇಕು. ಇಲ್ಲ ಮಿಲ್ಗ ಹಾಕ್ಸ್ಕೊಂಬಂದ್ರೂ ಓಕೆ ನಡೆಯುತ್ತೆ. ಕರಿಬೇವು ಮೇನು, ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರಿಯುವಾಗ ಕರಿಬೇವು ಮೀನ್ ಆಗುತ್ತೆ ನೋಡಿ. ಕರಿಬೇವು ಹಾಕೊಂಡಿದ್ದೀನಿ. ಒಣಕೊಬ್ಬರಿ, ಇದು ಜಾಸ್ತಿ ಹುರ್ಕೋಬಾರ್ದು, ಬೆಚ್ಚಗಾದ್ರೆ ಸಾಕಿದು. ಆಲ್ಮೋಸ್ಟ್ ಈಗ ಎಲ್ಲ ಹುರಿದಾಗಿದೆ, ಸಾಕು. ಜಾಸ್ತಿ ಕಪ್ಪಾಗ್ಬಿಡುತ್ತೆ, ಆಫ್ ಮಾಡ್ಬಿಡ್ತೀನಿ ಸ್ಟವ್. ವಾಶ್ ಮಾಡಿರೋ ಅಕ್ಕಿ 2 kg ಹಾಕೋಬಿಟ್ಟಿದ್ದೀನಿ. ಬೇಯಲಿ ಚೆನ್ನಾಗಿ. ನೋಡಿ ಕುದಿ ಬರುತ್ತೆ. ಇದು ಬೆಂದ ತಕ್ಷಣ ಬೇಳೆ ಹಾಕೋಬೇಕು. ಪ್ರಭು ಅವರೇ, ಬಿಸಿಬೇಳೆ ಭಾತು ಒಂದು ಲಾಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಸೊ ಮನೇಲಿ ಅಗೈನ್ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತೀವಿ. ಸೊ ಮನೆಯಲ್ಲಿ ಹೋಟ್ಲಿಗೆ ಹೋದ ತಕ್ಷಣ ಟೇಸ್ಟ್ ಜಾಸ್ತಿ ಏನಕ್ಕೆ ಟೇಸ್ಟ್ ಜಾಸ್ತಿ ಅಂದ್ರೆ ಇದರ ಸಪರೇಟ್ ಟಫ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತೀವಿ. ಇಲ್ಲ ರಾತ್ರಿ ಮಿಕ್ಕಿರೋ ಸಾರು ಅನ್ನ ಮಿಕ್ಸ್ ಮಾಡ್ಬಿಟ್ಟು ಮೇಲ್ಗಡೆ ಒಗ್ಗರಣೆ ಹಾಕ್ಬಿಡ್ತಾರೆ. ಅದು ಟೇಸ್ಟ್ ಬಂದ್ರೆ ಬರಲ್ಲ, ಸಾಂಬಾರು ಅನ್ನೋ ಟೇಸ್ಟೇ ಬರೋದು. ಈಗ ಈ ತರ ಪ್ರೊಸೀಜರ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಸಿಬೇಳೆ ಭಾತ್ ಅಂದ್ರೆ ಅದೊಂಥರ ಫುಡ್ ಮೈಂಡ್ಗೆ ಹೋಗ್ಬಿಡುತ್ತೆ, ಅಂತ ಇರುತ್ತೆ. ಅದು ಆ ಟೇಸ್ಟ್ ಹೋಗ್ಬೇಕು ಅಂದ್ರೆ ಹುರ್ಕೊಂಡು. ಅದೇನೋ ಈಗ ಒಂದ್ ಮನೇಲಿ ಬಿಸಿಬೇಳೆ ಭಾತ್ ಮಾಡಿದಾರೆ ಅಂದ್ರೆ ಅದೊಂದು ಸ್ಪೆಷಲ್ ಫುಡ್ ಆ ದಿನಕ್ಕೆ. ಹೌದು, ಮನೇಲಿ ಆ ರೀತಿ ಮಾಡೋದ್ರಿಂದ ಟೇಸ್ಟ್ ಬರಲ್ಲ. ಈ ಹೊರಗಡೆಯಿಂದ ಪೌಡರ್ ತಂದ್ಬಿಟ್ಟು ಅದು ಟೇಸ್ಟ್ ಬರುತ್ತೆ. ಅದು ಬೇರೆ ತರ ಪ್ರೊಸೀಜರ್ ಮಾಡ್ಬೇಕು. ಇದು ಈ ವಿಡಿಯೋ ಮೂಲಕ ನಾವು ಹೇಳ್ಕೊಡ್ತಾ ಇದೀವಲ್ವಾ, ಹುರ್ಕೊಂಡ್ ಮಾಡಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಒಟ್ಟಲ್ಲಿ ಸಪರೇಟ್ ಪ್ರಾಸೆಸ್ ಒಂದೊಂದು ನೀವ್ ಹೆಂಗೆ ಫ್ರೈ ಮಾಡ್ಕೊಂಡಿದ್ದಾಗಿರ್ಬೋದು. ಇನ್ಸ್ಟೆಂಟ್ ಆಗಿ ಮಾಡಿರೋದೇ ಬೇರೆ ಟೇಸ್ಟ್ ಸಿಗುತ್ತೆ. ಇಮಿಡಿಯೇಟ್ಲಿ ಇಲ್ಲೇ ಹುರ್ಕೊಂಡು ಮಾಡೋದೇ ಬೇರೆ ಟೇಸ್ಟ್ ಸಿಗುತ್ತೆ. ಒಂದೊಂದರ ಟೇಸ್ಟ್ ಸಿಗುತ್ತೆ.
ಈಗ ನಾವು ಹುರ್ಕೊಂಡ್ ಮಾಡೋದ್ರೆ ಇದು ಬೇರೆ ತರ ಟೇಸ್ಟ್, ಇದು ಯಾವ ತರ ಟೇಸ್ಟ್ ಹೋದ್ರೆ ಒಂದೊಂದು ಪ್ರಸಾದ ಗಮ್ ಅಂತ ಇರುತ್ತೆ ನೋಡಿ, ಆ ತರ ಟೇಸ್ಟ್ ಬರುತ್ತೆ ಇದು. ಆಮೇಲೆ ಹೋಟ್ಲಲ್ಲೆಲ್ಲ ಹೀಗೆ ಸಾಮಾನ್ಯವಾಗಿ ಮಾಡೋದು, ಹುರ್ಕೊಂಡ್ ಮಾಡೋದ್ರಿಂದ ಸ್ವಲ್ಪ ಹೋಟ್ಲಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದೇ ಸೀಕ್ರೆಟ್, ಇನ್ನೇನು ಇಲ್ಲ. ಹೇಳ್ಕೊಡೋಣ ಬಿಡಿ, ಅವರು ಮಾಡ್ಕೊಳ್ಳಿ. ಹೌದು. ಎಲ್ಲ ರೆಡಿ ಆಗಿದೆ ನೋಡಿ, ಘಮ್ ಅಂತ ಇದೆ. ಹಿಂಗೆ ತೆಗೆದೇ ಇಟ್ಗೆ ಪಕ್ಕದ ಮನೆಗೆ ಹೊರಬಿಡ್ಬೇಕು ಸ್ಮೆಲ್. ತರಿ 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 ತರಿಯಾಗಿದ್ರೆ ಇದ್ರ ಘಮ ಆ ಬೇಳೆ ಒಳಗಡೆ, ಅನ್ನದ ಒಳಗಡೆ ಎಲ್ಲ ಕೂತ್ಕೊಂಡು. ಟೊಮೊಟೊ ಹಾಕ್ತಾ ಇದೀನಿ ಜೊತೆಗೆ. ಲಾಸ್ಟಲ್ಲಿ ಟೊಮೊಟೊ ಹಾಕ್ಬೇಕು, ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಹಾಕ್ರೆ ಪೇಸ್ಟ್ ಆಗೋಗಿದೆ, ಟೊಮೊಟೊದ ರುಚಿ ಸಿಗಲ್ಲ. ಈಗ ಆಲ್ಮೋಸ್ಟ್ ಟೊಮೊಟೊ ಬಾತ್ ನೀವು ಹಿಂಗೆ ಮಾಡಿದ್ರಿ, ಕೊನೆಯಲ್ಲಿ ಎಲ್ಲ ನೀರೆಲ್ಲ ಹಾಕಿದ್ಮೇಲೆ ಹಾಕೊಂಡಿದ್ರಿ. ಈ ಟೈಮಲ್ಲಿ ಹಾಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಇದೆ, ಈ ಬಂದಾಗ ಬೇಳೆ ಹಾಕೋಬಿಡ್ಬೇಕು. ಈಗ ಇಷ್ಟೇ ಇರಬೇಕು, ಜಾಸ್ತಿ ಇದ ಗಟ್ಟಿ ಆಗೋಗುತ್ತೆ ನೋಡಿ. ಇಷ್ಟೇ ಇರಬೇಕು ಬಿಸಿಬೇಳೆ ಬದಲಿ. ಬೇಳೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ನೋಡಿ. ಅಂತಿಲ್ವಾ? ಬೆಲ್ಲ ಹಾಕತಾ ಇದೀನಿ. ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಹಾಕಿದ್ಮೇಲೆ ಆ ಪುಡಿ ಏನಿದೆ ಸಿಂಪಡಣೆ ಮಾಡ್ಕೊಡ್ಬೇಕು. ಈಗ ಈ ಟೈಮಲ್ಲೇನೆ ಪೌಡರ್ ಹಾಕೊಂಡ್ಬಿಡ್ಬೇಕು, ಬಿಸಿಬೇಳೆ ಬಾತ್ ಪುಡಿ. ಒಂಥರ ಒಗ್ಗರಣೆ ಹುರ್ಕೊಂಡು ಹಾಕತ್ತಾರೆ, ನಾನು ಹಂಗೆ ಡೈರೆಕ್ಟ್ ಹಾಕೋ ಕುದಿಸ್ಬಿಟ್ಟು ಲಾಸ್ಟ್ ಒಗ್ಗರಣೆ ಹಾಕೋತೀನಿ. ಅದು ಒಂಥರ ಟೇಸ್ಟ್ ಸಿಗುತ್ತೆ. ಹುಣಸೆ ಹುಳಿ ಮೇನ್ ಇದಕ್ಕೆ, ಮೇನ್ ಇನ್ಗ್ರೀಡಿಯೆಂಟ್ಸ್ ಹುಣಸೆ ಹುಳಿಲೇ ಟೇಸ್ಟ್ ಬರೋದು. ಸಾಂಬಾರಾಗ್ಲಿ ಇದಾಗ್ಲಿ ಯಾವುದೇ ಆಗ್ಲಿ ಹುಣಸೆ ಹುಳಿ ಇಲ್ಲ ಅಂದ್ರೆ ಟೇಸ್ಟ್ ಬರಲ್ಲ. ಬಿಸಿಬೇಳೆ ಬಾತ್ಗೂ ಅಷ್ಟೇ ಹುಣಸೆ ಹುಳಿ ಮೇನ್. ನೋಡಿಲಿ ಹಾಕ್ತಾ ಇದೀನಿ ಹುಣಸೆ ಹುಳಿ. ಈಗ ಎಲ್ಲ ಆದ್ಮೇಲೆ ಒಗ್ಗರಣೆ ಹಾಕೋಬೇಕು. ಫೈನಲಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಇದಕ್ಕೆ ಮೇನು ಟಚ್ ಪಚ್ಚಪ್ ಎಲ್ಲ ಇರ್ತಾವಲ್ಲ, ಮೇನ್ ಒಗ್ಗರಣೆಗೆ ಎಲ್ಲರೂ ಮನೇಲಿ ಮಾಮೂಲಿ ಸಾಮಾನ್ಯವಾಗಿ ಮಾಡ್ತಾರೆ. ಮೇನು ಈಗ ಮೊದಲನೇದು ಎಣ್ಣೆ ಕಾದಿದೆ, ಸಾಸಿವೆನ ಹಾಕೋತಾ ಇದೀನಿ. ನೋಡಿ, ಚಟ 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 ಅಂದ ತಕ್ಷಣ ಎಲ್ಲ ರಾಣಿ ರಾಜಗಳೆಲ್ಲ ಇದೆ, ಇದೇ ಮೇನು ಎಲ್ಲ ಎತ್ಕೊಳ್ಳೋದು. ಆಮೇಲೆ ಒಂದೆರಡು ಶೇಂಗಾ ಬೀಜನ ಹಾಕೊಬಿಡ್ತೀನಿ. ಇದು ಆಪ್ಷನಲ್ಲು, ಬಟಾಣಿ ಹಾಕ್ರೆ ಇದು ಹಾಕ್ಬೋದು, ಇದು ಹಾಕ್ರೆ ಅದು ಹಾಕಂಗಿಲ್ಲ. ಈಗ ನಂಗೆ ಎಕ್ಸ್ಟ್ರಾ ಟೇಸ್ಟ್ ಸಿಗಲಿ ಅಂದ್ಬಿಟ್ಟು ಅಡಿಷ್ನಲ್ ಆಗಿ ಹಾಕ್ತೀನಿ ಅಷ್ಟೇ. ಓಕೆನಾ? ಆಮೇಲೆ ಗೋಡಂಬಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಬಿಸಿಬೇಳೆ ಬಾತ್ಗೆ ರಾಜ ಇದು. ಬೇರೆ ಪದಾರ್ಥಗಳಿಗೆ ರಾಣಿ, ಇವಕ್ಕೆಲ್ಲ ಬಿಸಿಬೇಳೆ ಬಾತ್ಗೆ ಇಂಥ ಐಟಮ್. ಆಮೇಲೆ ಕಾಯಿ ತುರಿ ನೋಡಿ, ಈ ತರ ಮಾಡಿ ಬಿಸಿಬೇಳೆ ಬಾತ್ ಯಾಕೆ ಟೇಸ್ಟ್ ಬರಲ್ಲ ಹೇಳಿ? ಆಮೇಲೆ ಇದು ಮೇನ್ ರಾಜ, ಇದು ಹಿಂಗು. ಎಲ್ಲರಿಗೂ ಅಡುಗೆಗಳಿಗೆ ಮೇನ್ ನೋಡಿ, ಹಿಂಗೆ ಹಾಕ್ತಾ ಇದ್ದೀನಿ. ಇದೇ ಮೇನು ಬಿಸಿಬೇಳೆ ಬಾತ್ಗೆ. ನೀವೇನು ಹಾಕ್ತೀರಾ ಬಿಡ್ತೀರಾ, ಹಿಂಗೆ ಹಾಕಿದ್ರೆ ಹಿಂಗು ಒಳ್ಳೆ ಟೇಸ್ಟ್ ನೋಡಿ. ಬೇಯ್ತಾ ಇದೆ. ಯಾವ ತರ ಬೇಯಬೇಕು ಅಂದ್ರೆ, ಕಾಯಿ ತುರಿ, ಹಸಿ ಕಾಯಿ ತುರಿ ಹಾಕಿದ್ದೀನಲ್ವಾ, ಅದು ಸ್ವಲ್ಪ ಕೆಂಪು ಬರಬೇಕು. ಕೆಂಪು ಬಂದಾಗ ಒಗ್ಗರಣೆ ಆಗಿದೆ ಅಂತ, ಆಗ ಸುರ್ಕ ಬಿಡ್ಬೇಕು. ಮೇಯ್ನು ಇದೆ, ಲಾಸ್ಟ್ಗೆ ಮೇಯ್ನು ಟೇಸ್ಟ್ ಕೊಡೋದು ಎಲ್ಲ ಕೊಡೋದು ಈ ಒಗ್ಗರಣೆಯಿಂದಾನೆ. ಬಿಸಿಬೇಳೆ ಬಾತ್ ಹೈಲೈಟ್ ಆಗೋದು. ಹಿಂಗು ಹಾಕಿದ್ದೀನಲ್ವಾ, ಅದೇ ಸ್ಮೆಲ್ ಬರ್ತಾ ಇದೆ ನೋಡಿ. ಏನಕ್ಕೆ ಹೋಟ್ಲು ಟೇಸ್ಟ್ ಬರ್ತಂದ್ರೆ ಇದೇ ಉದ್ದೇಶಕ್ಕೆ. ಆಮೇಲೆ ನಿಂದು ಮನೆಗೆ ಇದು ನಾನು ಸ್ವಲ್ಪ ಲಾರ್ಜ್ ಆಗಿ ಹೇಳಿದ್ದೀನಲ್ವಾ, ಮನೆಗೆ ಈಗ ಮನೇಲಿ ಸಪೋಸ್ 6 ಜನ 7 ಜನ ಇದ್ರು ಅನ್ಕೊಳ್ಳಿ, 7 ಜನ ಅಂತ ಇದ್ದೇ ಇರ್ತಾರೆ ಮನೇಲಿ, ಅಣ್ಣ ತಮ್ಮದಿರು. ಏನೊಂದು ಅರ್ಧ ಕೆಜಿ ಬೇಳೆ ಹಾಕ್ರಿ ಸಾಕು. ಅರ್ಧ ಕೆಜಿ ಬೇಳೆ, ಒಂದು 1/4 ಕೆಜಿ ಅಕ್ಕಿ ಸಾಕು, ಇಡೀ ಮನೆ ಮಂದಿ ತಿನ್ಬೋದು. ನೀರು ಅಷ್ಟೇ. ಅದಕ್ಕೇನಪ್ಪಾ, ಈಗ ಅರ್ಧ ಕೆಜಿ ಬೇಳೆಗೆ ಅದು ಮುಳುಗಷ್ಟ ಅಕ್ಕಿ ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಹಾಕ್ತಿವಲ್ಲ ನೀರು, ಒಂದ್ 4 ಲೋಟ ನೀರ್ ಹಾಕೊಬಿಡ್ಬೇಕು. ಬೇಯಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮ್ಗೆ. ಥಿಕ್ನೆಸ್ ಸ್ಮೂತ್ ಜಾಸ್ತಿ ಬೇಕಂದ್ರೆ ನೀರ್ ಜಾಸ್ತಿ ಹಾಕಬೇಕು ಅಷ್ಟೇ, ಇನ್ನೇನಿಲ್ಲ. ಇದ್ರ ಜೊತೆನೆ ಹುರ್ಕೊಬಿಡ್ಬೇಕು ನಂದಿನಿ ತುಪ್ಪ, ನಂದಿನಿ ಅಮ್ಮ ತುಪ್ಪ. ಇವೆಲ್ಲ ಎಲ್ಲದಕ್ಕೂ ಮೇನು ಲಾಸ್ಟ್ಗೆ ಮೇಲ್ಗಡೆ ಹಾಕ್ತಾ ಇದ್ರೆ ಬಿಸಿಬೇಳೆ ಬಾತು, ಅದ್ರ ಗಮನೇ ಬೇರೆ. ಒಗ್ಗರಣೆ ರೆಡಿ ಆಗಿದೆ, ಹಾಕೊಂಬಿಡೋಣ. ಚಿಸ್ ಅನ್ಬೇಕಂಗೆ. ನೋಡಿ, ಈ ಸೌಂಡೇ ಹೈಲೈಟ್ ಮಾಡೋದು. ಚಿಸ್ ಅಂದಾಗ ಒಗ್ಗರಣೆ ಹೈಲೈಟ್ ಆಗ್ಬಿಡುತ್ತೆ. ಆಯ್ತು, ತಿನ್ನೋದೇ ಈಗ ನೋಡಿ. ಇಲ್ಲಿ ಈಗ ಈ ಅಮ್ಮನ ತುಪ್ಪ, ನಂದಿನಿ ಅಮ್ಮನ ತುಪ್ಪದಲ್ಲಿ ಏನಿದೆ ಏನೋ ಗೊತ್ತಿಲ್ಲ. ಇದನ್ನ ಹಿಂಗ್ ಉದುರಿಸ್ತಾ ಇದ್ರೆ ಹಿಂಗೆ ಮೇಲೆ ಗಮ 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 ಅಂತಂಗೆ ಬಿಸಿಬೇಳೆ ಬಾತ್. ಅದಕ್ಕೆ ಬಿಸಿಬೇಳೆ ಬಾತ್ ಎಲ್ಲರೂ ಇಷ್ಟಪಡೋದು ಏನಕ್ಕೆ ಅಂದ್ರೆ ಇದೆ. ಬೇಳೆ ಬಾತ್ ಎಲ್ಲ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ನಮ್ಮ ರಾಣಿ ಅಲಂಕಾರ ಪ್ರಿಯೆ ಸುಂದರವಾಗಿ ಕಾಣ್ಬೇಕಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೇ
ಬಿಸಿಬೇಳೆ ಬಾತ್ ಸೊ ಮುಗಿ ಇಲ್ಲಿಗೆ ಇನ್ನು ಮುಕ್ತಾಯ. ತಾಟೆಗೆ ಹಾಕೊಂಡ್ ತಿನ್ನದೆ ಆಲೆ ಘಮ ಸ್ಮೆಲ್ಲಿಂದಾನೆ ಹೊಟ್ಟೆ ತುಂಬ ಐತೈತೆ ಹೌದು. ಎಲ್ಲರಿಗೂ ಹೌದು ಆ ಸ್ಪೆಷಾಲಿಟಿ ಇದ್ರಲ್ಲಿ ಇದೆ. ಯಾಕಂದ್ರೆ ಹುರ್ಕೊಂಡ್ ಹಾಕಿರೋದಲ್ವಾ, ಸ್ವಲ್ಪ ಫ್ಲೇವರ್ ಜಾಸ್ತಿ ಬರುತ್ತೆ. ಹೌದು. ಇಷ್ಟೇ ಅದಲ್ಲದೆ ಬಿಸಿಬೇಳೆ ಹೋಟ್ಲ್ ಸ್ಟೈಲು, ಹಾ ಸೊ ರುಚಿ ಇರ್ಲೇಬೇಕು. ಹಾ. ಸೊ ಇಲ್ಲಿ ಕಾಣ್ತಾ ಇದೆ, ಇವಾಗ ನಾವು ಟೇಸ್ಟ್ ನೋಡೋಣ. ಕೈಯಲ್ಲಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ, ಹೌದು ತಟ್ಟೆಗೂ ಬಂದಾಗಿದೆ. ಅನೀಶ್ ಅವರೇ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅನ್ಬಿಟ್ಟು ಎಲ್ಲ ನೋಡ್ತಿರೋ ಇಲ್ಲಿ ಜನಗಳಿಗಾಗಲಿ ಎಲ್ಲ ನೋಡೋರಿಗೆ ಟೇಸ್ಟ್ ಹೇಗಿದೆ ಅನ್ಬಿಟ್ಟು ಹೇಳ್ಬಿಟ್ಟು ತಿಳಿಸಿ. ಓಕೆ. ಇದೇ ತರ ಹುರ್ಕೊಂಡ್ ಮಾಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಹೌದು. ಒಂದು ಪ್ರಸಾದ ಸ್ಟೈಲ್ ಅಲ್ಲಿ ಆಗ್ಬೋದು, ಹೋಟ್ಲ್ ಸ್ಟೈಲ್ ಅಲ್ಲಿ ಆಗ್ಬೋದು, ಅದೇ ತರ ಟೇಸ್ಟ್ ಇದೆ. ನೋಡ್ಬಿಟ್ಟು ಹೇಳಿ ಟೇಸ್ಟ್ ತಗೊಳ್ಳಿ. ಸೊ ಫೈನಲಿ ಮೋಸ್ಟ್ ಅವೈಟೆಡ್ ರೆಸಿಪಿ ಬಿಸಿಬೇಳೆ ಬಾತು ನನ್ನ ಕೈ ತಲುಪಿದೆ. ಸೊ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಬಿಸಿ ಬಿಸಿ ಬಿಸಿಬೇಳೆ ಬಾತು, ಆಹಾ, ಗೋಡಂಬಿ ಎಲ್ಲ, ಕ್ಯಾರೆಟು, ಬೀನ್ಸ್ ಎಲ್ಲ ನೀಟಾಗಿ ಕಂಬೈನ್ ಆಗಿದೆ. ಸೊ ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಇದೆ. ಟೇಸ್ಟ್ ಅಂತೂ ಆ್ಯಸ್ ಯೂಶುವಲ್ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ ಟೇಸ್ಟು. ಆ್ಯಂಡ್ ಕಂಪ್ಲೀಟ್ ಮಸಾಲ. ಸೊ ಕಂಪ್ಲೀಟ್ ಪ್ರೊಸೀಜರ್ ಹೆಂಗೆ ಮಾಡಿದ್ವಿ, ಸೊ ಇಷ್ಟೆಲ್ಲ ಪ್ರೊಸೀಜರ್ ಸಪ್ರೇಟ್ ಆಗಿ ಟೈಮ್ ಕೊಟ್ಟು ಮಾಡಿದ್ಮೇಲೆ ತಿಂದಾಗ ಒಂದು ಸಾರ್ಥಕತೆ ಸಿಗ್ಬೇಕಲ್ವಾ? ಆ ಯಾವ ಸಾರ್ಥಕತೆ ಅಡ್ಗೆಗೂ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು. ಯಾವ ಅಡುಗೆ ಗೊತ್ತಿಲ್ಲ, ಈ ಬಿಸಿಬೇಳೆ ಬಾತ್ ಮಾಡೋ ಬಹಳ ತಾಳ್ಮೆಯಿಂದ ಇರಬೇಕು. ಹೌದು. ಬಹಳ ತಾಳ್ಮೆಯಿಂದ ಮಾಡ್ರೆ ಮಾತ್ರ ಟೇಸ್ಟ್ ಬರೋಕೆ ಸಾಧ್ಯ, ಇಲ್ಲ ಅಂದ್ರೆ ಆಗದೇನ ಬಿಸಿಬೇಳೆ ಬಾತ್. ಹೌದು. ಅತಿ ಕಷ್ಟಕರ ಅಡುಗೆ ಅಂದ್ರೆ ಇದೆ. ಹೌದು. ಅದು ಸ್ವಲ್ಪ ತಲೆ ಕೆಡಿಸ್ಕೊಂಡ್ ಮಾಡ್ಬೇಕು. ಮಸಾಲೆ ಎಲ್ಲ ಹುರ್ಕೊಳ್ಳೋದಾಗ್ಲಿ ಏನೇ ಆಗ್ಲಿ ಪ್ರತಿಯೊಂದನ್ನು ಅದೇ ರೀತಿ ಹೋಗ್ಬೇಕು. ಒಂದು ಚೂರು ಮಿಕ್ಸ್ ಆಯ್ತು ಅಂದ್ರೆ ಬೇರೆ ತರ ಟೇಸ್ಟ್ ಆಗ್ಬಿಡುತ್ತೆ. ಹೌದು. ಅದಕ್ಕೆ ನಿಧಾನವಾಗಿ ತಾಳ್ಮೆಯಿಂದ ಲವ್ ಇಂದ ಕುಕ್ ಮಾಡಿ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು. ಎಲ್ಲ ಗೋಡಂಬಿ ಇದೆ ಅಲ್ವಾ, ಇದ್ರ ಜೊತೆ ಸೇರ್ಕೊಂಡಾಗ ಒಂಥರ ಟೇಸ್ಟ್ ಸಿಗುತ್ತೆ ಬಾಯಲ್ಲಿ. ಆಗ ಕಣ್ಣು ಫಸ್ಟ್ ಹೌದು. ಹಾ ಈಗ ರೆಸ್ಪಾಂಡ್ ಮಾಡ್ತೇವೆ ಈಗ. ಹಾ ಒಳ್ಳೆ ಟೇಸ್ಟ್ ಇದೆ. ಸೊ ಬಿಸಿ 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 ಇದೆ. ಸೊ ತಿಂತಾ ಇದ್ರೆ ಒಂದು ಮಜಾನೇ ಬೇರೆ. ತೇಗರು ಅದೇ ಬರ್ಬೇಕು, ಹೌದು. ಒಂದಲ್ಲ ಎರಡಲ್ಲ, ತೇಗರು ಬರೀ ಬಿಸಿಬೇಳೆ ಬಾತೇ ಬರ್ಬೇಕು. ಸೊ ಫೈನಲಿ ಪ್ರಭು ಅವರು ಈ ವಾರ ನಿಮಗೆ ದ ಮೋಸ್ಟ್ ಅವೈಟೆಡ್ ರೆಸಿಪಿ ಬಿಸಿಬೇಳೆ ಬಾತ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಮರಿದೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕಂಪ್ಲೀಟ್ ಪ್ರಾಸೆಸ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಸೊ ಅದೇ ರೀತಿ ಮನೇಲಿ ಟ್ರೈ ಮಾಡಿ. ಹೆಂಗಿತ್ತು ಅಂತ ಮರಿದೆ ವಿಡಿಯೋ ಕಮೆಂಟ್ ಹಾಕಿ. ಸೊ ಮತ್ತೆ ನೆಕ್ಸ್ಟ್ ವಾರ ಪ್ರಭು ಅವ್ರ ಜೊತೆ ಇನ್ನೂ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೇನಾದ್ರೂ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಮರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.